ಸನ್ಮಾನ್ಯ ಯತ್ನಾಳ್ ಅವರು ಬಿಜಾಪುರ ಪ್ರಾರಂಭ ಮಾಡಿ ಒಂದು ಬಿಜಾಪುರ ಸೀಮಿತವಾಗಿ ಪ್ರಾರಂಭ ಮಾಡಿದ್ರು. ಅಲ್ಲಿ ಬೀದರ್ ಮತ್ತು ಗುಲ್ಬರ್ಗ ರಾಜ್ಯದ ಮೂಲೆ ಜನ ಬಂದರು. ಬರೀ ಬಿಜಾಪುರಕ್ಕೆ ಮಾತ್ರ ಯತ್ನಾಳ್ ಅವರು ಮಾಡಿ ಇದು ಬಹಳಷ್ಟು ಸಮಸ್ಯೆ ಇದೆ. ಬಹಳಷ್ಟು ಕಳೆದ 20 ವರ್ಷದಿಂದ ಈ ಹೋರಾಟ ಬಹಳ ಗಂಭೀರವಾಗಿ ಇಡೀ ದೇಶದಲ್ಲಿ ಇಂಥ ಹೋರಾಟ ಒಂದು ಒಳ್ಳೆಯ ರೀತಿಯ ಹೋರಾಟ ಮಾಡ್ತೀವಿ. ಇದನ್ನು ಬರೀ ನೀವು ಬಿಜಾಪುರ ಸೀಮಿತ ಮಾಡಬೇಡ್ರಿ, ನಿಮ್ಮ ಕರ್ನಾಟಕ ರಾಜ್ಯದ ಮೂಲೆಗೆ ಪ್ರವಾಸ ಮಾಡಿ ನಮ್ಗೆ ವರದಿ ಕೊಡ್ರಿ ಅಂದಾಗ ನಮ್ಗೆ ಅದು ಗೊತ್ತು, ನಮ್ಮ ತಲೆಯಲ್ಲಿ ಗೊತ್ತು. ನಮ್ಮ ಮೊದಲೇ ಇರಲಿಲ್ಲ, ಅವತ್ತು ಮಾಡಿ ಮುಗಿಸ್ಬೇಕಂತ ವಿಚಾರ ಮಾಡಿದ್ವಿ ನಾವು. ಆವತ್ತು ತಾತ್ಕಾಲಿಕವಾಗಿ ಎಲ್ಲ ವಿಚಾರ ಮಾಡಿ ಅವತ್ತು ಧರಣಿ ಕೂತಿದ್ರು ಬಸವನಗುಡಿ ಪಾಟೀಲ್ ಯತ್ನಾಳ್ ಮತ್ತು ನಮ್ಮೆಲ್ಲರೂ. ಆವಾಗ ಕೆಲವೊಂದು ದಿವಸ ಅವತ್ತು ಯಾಕಂದ್ರೆ ಹಿರಿಯರು ಬಂದು ಹೇಳಿದ ನಂತರ ಆ ಒಂದು ಉಪವಾಸತೆ ಅವತ್ತು ಮುಟ್ಟುಗೊಳಿಸಿ ಮತ್ತೆ ಸಭೆ ಸೇರಿದ್ರು ನಾವು. ಆಮೇಲೆ ನಾವೆಲ್ಲರೂ ಬೆಂಗಳೂರಲ್ಲಿ ಸಭೆ ಸೇರಿ ಈ ವಕ್ಫ್ ಹೋರಾಟ ಭಾಳ ಕೆಟ್ಟ ಕಾನೂನು ಇದೆ, ಈ ಕಾನೂನನ್ನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಮ್ಮ ಭಾರತೀಯ ಜನತಾ ಪಕ್ಷ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಇದಕ್ಕೆ ಕೊನೆ ಹಾಡಬೇಕಂತ ಒಂದು ದಿಟ್ಟ ನಿರ್ಧಾರ ತಗೊಂಡಾರೆ. ಇದಕ್ಕೆ ನಾವು ಭೇಟಿಯಾಗಿ ಇಡೀ ರಾಜ್ಯದಲ್ಲಿ ಮೂಲೆ ಪ್ರವಾಸ ಮಾಡ್ಬೇಕಂತ ಒಂದು ನಿರ್ಣಯ ತಗೊಂಡು ಕಳೆದ ನವೆಂಬರ್ 25ಕ್ಕೆ ನಾವು ಬೀದರ್ನಲ್ಲಿ ಪ್ರಾರಂಭ ಮಾಡಿದ್ವಿ. ಬೀದರ್ ಮತ್ತು ಗುಲ್ಬರ್ಗ, ರಾಯಚೂರು, ಯಾದಗಿರಿ, ಬಿಜಾಪುರ, ಬಾಗಲಕೋಟೆ ಮತ್ತು ಬೆಳಗಾವಿ ಮೊದಲನೇ ಹಂತದಲ್ಲಿ ಪ್ರವಾಸ ಮಾಡಿ ಆಮೇಲೆ ನಮ್ಮ ರಾಜ್ಯದ ಅಧಿವೇಶನ ಅಸೆಂಬ್ಲಿ ಅಧಿವೇಶನ ಪ್ರಾರಂಭ ಆಗಿದ್ರೆ ತಾತ್ಕಾಲಿಕ 15 ದಿವಸ ನಾವು ಮುಂದೆ ಹಾಕಿ ಮತ್ತು ಇವತ್ತು 2ನೇ ಹಂತದ ಪ್ರಾರಂಭ ಮಾಡಿದ್ವಿ. ಯಾಕಪ್ಪ ಅಂದರೆ ಬರೀ ವಿಶೇಷವಾಗಿ ನಮ್ಮ ವಿರೋಧಿಗಳು ಭಾರತೀಯ ಜನತಾ ಪಾರ್ಟಿ ಬರೀ ಜಗಳ ಕೆಲಸ ಮಾಡ್ತಾರೆ, ಹಿಂದೂ ಮುಸ್ಲಿಂ ಜಗಳ ಹಚ್ತಾರೆ, ತಾವು ಫಾಯ್ದೆ ಮಾಡ್ಕೊತಾರೆ. ಇದು ಏನೂ ಸಂಬಂಧ ಇಲ್ಲ. ಪಕ್ಷಾತೀತ ಹೋರಾಟ ಇದೆ. ಎಲ್ಲರ ಬಡವರ ರೈತರ ಭೂಮಿ ಇರ್ಬೋದು, ಮಠ ಮಂದಿರ ಇರ್ಬೋದು ಮತ್ತು ಸರ್ಕಾರಿ ಜಮೀನು ಇರ್ಬೋದು, ಅದನ್ನು ವಕ್ಫ್ ಅಂತ ಒಂದು ಮಾಫಿಯಾ ಇದೆ. ಬರೀ ಈಗ ಕುಮಾರಪ್ಪರ ಹೇರು ಒಂದು ವಕ್ಫ್ ಆಸ್ತಿ ತಗೊಳ್ಳೋದು ಒಂದು ಟೀಮ್ಗಳು ಅವ್ರದೇ ಅಂತ ಒಂದು ಟೀಮ್ ಇದೆ. ಇಡೀ ಬರೀ ಕರ್ನಾಟಕ ರಾಜ್ಯದಲ್ಲೆಲ್ಲ ಇಡೀ ದೇಶದ ಮೂಲೆಗಳು ಒಂದು ದೊಡ್ಡ ಮಾಫಿಯಾ ಇದೆ. ಅವರು ಒಂದು ಸಂಬಂಧಪಟ್ಟ ಟೀಮ್ ಇದೆ ದೇಶದಲ್ಲಿ, ಅವ್ರಿಗೆ ಅಲಾಟ್ ಮಾಡೋದು. ಅದು ಅಲಾಟ್ಮೆಂಟಲ್ಲಿ ಒಂದು 1000 ರೂಪಾಯಿ ತಗೋದು, ಆಮೇಲೆ ಲಕ್ಷಾಂತರ ಕೋಟ್ಯಾಂತರ ದುಡ್ಡನ್ನು ಬಾಡಿಗೆ ಮುಖಾಂತರ ಬೆಂಬಲಿಸುವುದು. ಅದನ್ನು ನಮ್ಮ ದೇಶಕ್ಕೆ ವಿರುದ್ಧವಾಗಿ ಕೆಲಸ ಮಾಡೋಕ್ಕೆ ಪಟ್ಟಿ ಕೊಡ್ಕೊಂಡು ಕೂತ್ಬಿಡೋದು. ಈ ಒಂದು ವಿಶೇಷವಾದಂಥ ಈ ಕಾನೂನು ರದ್ದು ಮಾಡಲಿಕ್ಕೆ ಭಾರತೀಯ ಜನತಾ ಪಕ್ಷ ಗಟ್ಟಿಯಾದ ನೇತೃತ್ವಕ್ಕೆ ಅದಕ್ಕೆ ಸಂಪೂರ್ಣವಾಗಿ ರಾಜ್ಯದ ಮೂಲೆಗೆ ಎಲ್ಲ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿ ಈಗಾಗಲೇ ಮೊದಲೇ ವರದಿಯನ್ನು ಸಲ್ಲಿಸಿದರೆ ಮತ್ತು ನಾಳೆ 6 ಮತ್ತು 7ನೇ ತಾರೀಕು 2ನೇ ಹಂತದ ಪ್ರವಾಸದ ಬಗ್ಗೆ ಮತ್ತು ನಮ್ಮ ವಾರ್ ರೂಮ್ ಬಂದಂಥ ಕಂಪ್ಲೇಂಟ್ ಬಂದದ ಎಲ್ಲ ತಗೊಂಡು 6 ಮತ್ತು 7 ತಾರೀಕು ದಿಲ್ಲಿಗೆ ಹೋಗಿ ಮತ್ತು ವರದಿ ಸಲ್ಲಿಸಲಿಕ್ಕೆ ನಮ್ಮ ಟೀಮ್ ಎಲ್ಲ ಹೊರಟಿದ್ದೇವೆ. ಅದು ಆ ವಿಷಯ ಬಂದು ಇನ್ನೂ ಯಾಕಂದ್ರೆ ಅನೇಕ ಒಂದು ರಾಜ್ಯದ ಒಳ್ಳೆ ಕೆಲಸ ಮಾಡೋಕ್ಕೆ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮ ಸಂಘಟಿತ ಹೋರಾಟ, ಪಕ್ಷಾತೀತವಾಗಿ ಎಲ್ಲರೂ ಇದರಲ್ಲಿ ಪಾಲ್ಗೊಂಡು ನಿಮ್ಮ ಏನೇ ಅನುಭವ ಇದೆ ನಮ್ಮ ಟೀಮ್ ಹಂಚ್ಕೋಬೇಕು ಮತ್ತು ಎಲ್ಲ ವಿಷಯವನ್ನು ಪ್ರಸ್ತಾಪ ಮಾಡಿಕೊಂಡು ರಾಜ್ಯದಲ್ಲಿ ನಮ್ಮ ವಿಶೇಷ ಭಾರತೀಯ ಜನತಾ ಪಕ್ಷ ನಮ್ಮ ಅಂಗಸಂಸ್ಥೆ ಎಲ್ಲ ಕೂಡಿ ಈ ಕರಾಳ ಕಾನೂನು ಸಂಪೂರ್ಣವಾದ ಭಾರತದ ಪಾಲಿಸಿಗೆ ನಾವು ಏನು ಮಾಡೋಕೆ ಅನ್ನೋದೆಲ್ಲ ವ್ಯವಸ್ಥಿತ ಒಂದು ಭಾರತ ಸರ್ಕಾರಕ್ಕೆ ನಾವೆಲ್ಲ ಮನದಟ್ಟು ಮಾಡಿಕೊಡ್ತೀವಿ. ಮತ್ತು ಸದಾ ಇವತ್ತು ಬರೀ ವಕ್ಫ್ ಹೋರಾಟಲ್ಲ, ಪ್ರತಿಯೊಂದು ವಿಷಯದಲ್ಲಿ ಮುಂದಿನದಲ್ಲಿ ಎಲ್ಲ ಒಂದು ಕೆಟ್ಟ ಸರ್ಕಾರ. ಯಾಕಂದ್ರೆ ಮೊನ್ನೆ ಅಧಿವೇಶನದಲ್ಲಿ ನಾವು ಹೋರಾಟ ಮಾಡಿದ ನಂತರ ಸಿದ್ದರಾಮಯ್ಯ ಬಗ್ಗೆ ಭಾಳ ಗೌರವ ಇತ್ತು. ಈ ಅಧಿವೇಶನದಲ್ಲಿ ಬಹುಶಃ ಒಂದು ಉತ್ತರ ಕೊಡ್ತಾ ಅಂತ ನಾವು ಅಧಿವೇಶನ ಭಾಳ ಇಂಟ್ರೆಸ್ಟ್ ಕೂತಿತ್ತು. ಕ್ಲಿಯರ್ ಹೇಳಿಬಿಟ್ರು, ನಾವು ವಕ್ಫ್ ಕಾನೂನು ತೆಗೆಯೋದಿಲ್ಲ, ಸಾಧ್ಯ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ನಾವು ಡೈರೆಕ್ಷನ್ ಕೊಟ್ಟಿದ್ದೀವಿ, ಈ ವಕ್ಫ್ ಕಾನೂನಿನಿಂದ ರೈತರಿಗೆ ಅನ್ಯಾಯ ಆಗೋದಿಲ್ಲ, ಅದನ್ನು ಉತ್ತರ ತೆಗೆದುಕೊಳ್ತಿದ್ದಾರೆ. ಸದನದಲ್ಲಿ ಉತ್ತರ ಕೊಡ್ತಾರೆ, ಯಾವುದೇ ಕಾರಣಕ್ಕೂ ನಾವು ತೆಗೆಯೋದಿಲ್ಲ, ಸಾಧ್ಯ ಇಲ್ಲ, ಸ್ಪಷ್ಟವಾಗಿ ಉತ್ತರ ಹೇಳ್ತಾರೆ. ಈಗ 2 ಮುಖ ಸರ್ಕಾರಕ್ಕೆ ಇದು ಭಾಳ ಅಪಾಯಕಾರಿ. ಮುಂದಿನ ದಿನದಲ್ಲಿ ನಾವು ಯಾಕೆ ಇದನ್ನು ನಾವು ಮುಂದೆ ಇನ್ನೊಂದು 2 ದಿನದಲ್ಲಿ ಚುನಾವಣೆ ಇದೆ, ಚುನಾವಣೆಗೋಸ್ಕರ ಅಪೋಸ್ ಮಾಡ್ತಾರೆ. ಇನ್ನು 3.5 ವರ್ಷದ ಇಲೆಕ್ಷನ್. ರೈತರಿಗೆ, ಮಠಮಾನ್ಯರಿಗೆ, ಸರ್ಕಾರ ಜಮೀನಿಗೆ ಒಂದು ಕೆಟ್ಟ ಒಂದು ಕಣ್ಣಿಟ್ಟು ಕೂತಾರ, ಅವೆಲ್ಲ
ವ್ಯವಸ್ಥಿತವಾದ ನಮ್ಮ ರಾಜ್ಯ ಸರ್ಕಾರದ ಎಲ್ಲ ಭೂಮಿಗಳ ರೈತರ ಭೂಮಿ ಅವ್ರಿಗೆ ಮುಟ್ಟಬೇಕಂತ ಹೋರಾಟ ಮಾಡ್ತೇವೆ. ಅದಕ್ಕೆಲ್ಲರೂ ಸಂಪೂರ್ಣವಾಗಿ ನಮ್ಮ ಬೆಂಬಲ ಕೊಡಬೇಕು. ಎಲ್ಲ ಮತ್ತೆ ಏನಿದ್ರೆ ನಮ್ಮ ವಾರ್ ರೂಮ್ಗೆ ತಿಳಿಸ್ಬೇಕು. ಈ ಕರಾಳ ಕಾನೂನು ಸಂಪೂರ್ಣ ತೊಡೆದು ಹಾಕಲಿಕ್ಕೆ ನಾವು ಏನು ಮಾಡ್ಬೇಕು ಎಲ್ಲ ಮಾಡ್ತೇವೆ ಅಂತ ಹೇಳಿ ನಾನು ಹೆಚ್ಚು ಟೈಮ್ ಆಗೋದ್ರಿಂದ ಹೆಚ್ಚು ಮಾತಾಡಿದೆ. ಈ ಒಂದು ಹೋರಾಟಕ್ಕೆ ನೀವೆಲ್ಲ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.